ಹಲೋ ಗೈಸ್, ವೆಲ್ಕಮ್ ಟು ಡೇ 6 ಆಫ್ ಅವರ್ 20 ಡೇ ಇಂಗ್ಲೀಷ್ ಗ್ರಾಮರ್ ಚಾಲೆಂಜ್. ನಮ್ಮ ಇವತ್ತಿನ ಗ್ರಾಮರ್ ಟಾಪಿಕ್ ಬಂದು ಆಡ್ವರ್ಬ್. ಕನ್ನಡದಲ್ಲಿ ಅದನ್ನು ನಾವು ಕ್ರಿಯಾ ವಿಶೇಷಣ ಅಂತ ಹೇಳ್ತೀವಿ. ಹೆಸರೇ ಹೇಳುವ ಹಾಗೆ ಕ್ರಿಯೆಯ ವಿಶೇಷತೆಯನ್ನು ತಿಳಿಸುವ ಪದವೇ ಕ್ರಿಯಾ ವಿಶೇಷಣ. ಇಂಗ್ಲೀಷಲ್ಲಿ ವರ್ಬಿದ್ದು ವಿಶೇಷತೆಯನ್ನು ತಿಳಿಸುವ ಪದನೇ ಆಡ್ವರ್ಬ್. ವಿಶೇಷತೆ ಅಂದರೆ ಒಂದು ಕ್ರಿಯೆ ಹೇಗೆ, ಯಾವಾಗ, ಎಲ್ಲಿ ಅಥವಾ ಎಷ್ಟು ಬಾರಿ ನಡೀತದೆ ಅಂತ ತಿಳಿಸುವ ಪದನೇ ಕ್ರಿಯಾ ವಿಶೇಷಣ. ಇಂಗ್ಲೀಷಲ್ಲಿ ಹೇಳೋದಾದರೆ ಹೌ, ವೆನ್, ವೇರ್ ಆರ್ ಹೌ ಆಫನ್ ಸಮಥಿಂಗ್ ಹ್ಯಾಪನ್ಸ್. ಗೈಸ್, ಹಲವಾರು ಜನ ಇಂಗ್ಲೀಷ್ ಕಲಿಯೋದು ತುಂಬ ಕಷ್ಟ ಇದೆ ಅಂದ್ಬಿಟ್ಟು ಅರ್ಧಕ್ಕೆ ಬಿಟ್ಬಿಡ್ತಾರೆ. ಪ್ರಯತ್ನ ಅನ್ನೋದು ನಿಮ್ಮ ತಲೆಯಲ್ಲಿದ್ದರೆ ಯಾವುದು ಕೂಡ ಅಸಾಧ್ಯ ಅಲ್ಲ. ಇವಾಗಿನ ಜನ್ರೇಷನಲ್ಲಿ ನಾವು ಸರ್ವೈವ್ ಆಗಬೇಕಾದ್ರೆ ಇಂಗ್ಲೀಷ್ ತುಂಬಾ ಇಂಪಾರ್ಟೆಂಟ್. ಸೊ ಅದಕ್ಕೋಸ್ಕರನೇ ನಾವು ಫ್ರೀಯಾಗಿ ಇಂಥ ಯೂಟ್ಯೂಬ್ ಚಾನೆಲ್ಸ್ಗಳನ್ನು ಕ್ರಿಯೇಟ್ ಮಾಡಿದ್ದೀವಿ. ಪ್ಲೀಸ್ ಅದರ ಸದುಪಯೋಗ ಪಡಿಸ್ಕೊಳ್ಳಿ. ಟ್ರಸ್ಟ್ ಮೀ, ನಾನು ಕೂಡ ಕನ್ನಡ ಮೀಡಿಯಮಲ್ಲೇ ಓದಿದ್ದೀನಿ. ಬಟ್ ಅದನ್ನೇ ಚಾಲೆಂಜ್ ಆಗಿ ತಗೊಂಡು ನಾನು ಇಂಗ್ಲೀಷ್ನ ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡೆ ಆ್ಯಂಡ್ ಹಲವಾರು ವೀಡಿಯೋಸ್ ನೋಡಿನೇ ನಾನು ಇಂಗ್ಲೀಷ್ ಕಲ್ತಿದ್ದು. ಬಟ್ ನನಗೆ ಇಂಗ್ಲೀಷ್ ಸ್ಟೋರೀಸ್ ಅಂದರೆ ತುಂಬಾ ಇಷ್ಟ ಇತ್ತು. ನಾನು ಇನಿಷಿಯಲಿ ಬುಕ್ಸ್ನ ರೀಡ್ ಮಾಡ್ತಾಯಿದ್ದೆ. ಅದಾದಮೇಲೆ ಇಂಥ ವೀಡಿಯೋಸ್ ಬಂದಮೇಲೆ ನಾನು ವೀಡಿಯೋಸ್ನ ನೋಡಿ 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 ಇಂಗ್ಲೀಷ್ ಕಲಿತೆ. ಸ್ಟೋರೀಸಲ್ಲಿ ಗೈಸ್ ನಿಮಗೆ ತುಂಬಾ ಈಸಿಯಾಗಿ ಇಂಗ್ಲೀಷ್ ಕಲೀಲಿಕ್ಕಾಗತ್ತೆ. ಟ್ರಸ್ಟ್ ಮೀ, ನಾನು ಅದೇ ರೀತಿಯಾಗಿ ಇಂಗ್ಲೀಷ್ ಕಲ್ತಿದ್ದು. ಈಸಿ ಸ್ಟೋರೀಸಿಂದ ನೀವು ಸ್ಟಾರ್ಟ್ ಮಾಡಿ. ಅದಾದಮೇಲೆ ಸ್ವಲ್ಪ ಸ್ವಲ್ಪ ಕಾಂಪ್ಲಿಕೇಟ್ ಆಗಿರುವ ಸ್ಟೋರೀಸ್ನ ಕೇಳಿಸ್ಕೊಳ್ಳಿ. ಕೇಳಿದಷ್ಟು ನಿಮಗೆ ಇಂಗ್ಲೀಷ್ ಕಲಿಯೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಗ್ರಾಮರ್ ಆಗಿರ್ಬೋದು, ಪ್ರೊನೌನ್ಸಿಯೇಷನ್ ಆಗಿರ್ಬೋದು ಅಥವಾ ಫ್ಲೂಯೆನ್ಸಿ ಆಗಿರ್ಬೋದು, ಎಲ್ಲನೂ ನಿಮಗೆ ಬರುತ್ತೆ ಈ ಥರ ಸ್ಟೋರೀಸ್ನ ಕೇಳೋದ್ರಿಂದ. ನಾನು ಈ ವಿಡಿಯೋಸಲ್ಲಿ ಹಲವಾರು ಜನ ಕಮೆಂಟ್ ಮಾಡ್ತಾರೆ, ನಂಗೆ ಕಷ್ಟ ಆಗ್ತಾ ಇದೆ, ನನಗೆ ಪ್ರೊನೌನ್ಸಿಯೇಷನ್ ಬರಲ್ಲ, ಅಥವಾ ನನಗೆ ಗ್ರಾಮರ್ ಅರ್ಥ ಆಗಲ್ಲ, ಅಥವಾ ನನಗೆ ಸ್ಪೆಲ್ಲಿಂಗ್ಸ್ ಗೊತ್ತಾಗಲ್ಲ. ಅಂಥವರಿಗೋಸ್ಕರನೇ ನಾನು ಇನ್ನೊಂದು ಇಂಗ್ಲೀಷ್ ಸ್ಟೋರೀಸ್ ಚಾನೆಲ್ ಕ್ರಿಯೇಟ್ ಮಾಡಿದ್ದೀನಿ. ಪ್ಲೀಸ್ ಅದನ್ನು ಯೂಸ್ ಮಾಡ್ಕೊಳ್ಳಿ. ಅದರ ಲಿಂಕ್ನ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಎವ್ರಿ ಡೇ ಒಂದೊಂದು ಸ್ಟೋರಿನ ಕೇಳಿ. ಟ್ರಸ್ಟ್ ಮೀ, ನೀವು ಖಂಡಿತವಾಗಿಯೂ ಇಂಪ್ರೂವ್ ಆಗ್ತೀರಾ ಆ್ಯಂಡ್ ಒನ್ ಡೇ ಯು ವಿಲ್ ಬಿಕಮ್ ಅ ಫ್ಲೂಯೆಂಟ್ ಇಂಗ್ಲೀಷ್ ಸ್ಪೀಕರ್. ಐ ಹೋಪ್ ನಾನು ಹೇಳಿದ್ದನ್ನು ನೀವು ಅರ್ಥ ಮಾಡ್ಕೋತೀರಾ ಅಂತ ಅಂದ್ಕೋತೀನಿ. ಸೊ ಇವತ್ತಿನ ಕ್ಲಾಸಸ್ ಸ್ಟಾರ್ಟ್ ಮಾಡೋಣ. ಈ ವಾಕ್ಯ ನೋಡಿ, ಶಿ ರೈಟ್ಸ್ ನೀಟ್ಲಿ. ಅವಳು ಶುದ್ಧವಾಗಿ ಬರೀತಾಳೆ. ಇಲ್ಲಿ ನಿಮ್ಗೆ ಗೊತ್ತು, ಶಿ ಅನ್ನೋದು ಪ್ರೊನೌನ್, ರೈಟ್ಸ್ ಅನ್ನೋದು ವರ್ಬ್, ನೀಟ್ಲಿ ಅನ್ನೋದು ಆಡ್ವರ್ಬ್. ಶಿ ರೈಟ್ಸ್ ನೀಟ್ಲಿ. ಇಲ್ಲಿ ನೀಟ್ಲಿ ಅನ್ನೋ ಪದ ನಿಮ್ಮ ಕ್ರಿಯೆ ಯಾವ ರೀತಿ ನಡೀತಾ ಇದೆ ಅನ್ನೋದನ್ನು ವಿವರಿಸ್ತದೆ. ಹಾಗಾಗಿ ನೀಟ್ಲಿ ಈಸ್ ಅ ಆಡ್ವರ್ಬ್. ಒಂದು ಕ್ರಿಯೆಯು ಹೇಗೆ ನಡೀತಾ ಇದೆ, ಯಾವಾಗ ನಡೀತದೆ, ಎಲ್ಲಿ ನಡೀತಿದೆ ಅಥವಾ ಎಷ್ಟು ಬಾರಿ ನಡೆಯುತ್ತೆ ಅಂತ ಹೇಳುವ ಪದನೇ ಆಡ್ವರ್ಬ್. ಇಲ್ಲಿ ನೀಟ್ಲಿ ಅನ್ನೋ ಪದ ನಿಮ್ಮ ಕ್ರಿಯೆ, ಬರೆಯುವ ಕ್ರಿಯೆ ಯಾವ ರೀತಿ ನಡೀತಾ ಇದೆ ಅನ್ನೋದನ್ನು ಹೇಳುತ್ತೆ. ಹಾಗಾಗಿ ನೀಟ್ಲಿ ಅನ್ನೋದು ಆಡ್ವರ್ಬ್. ನಾವಿವಾಗ ಒಂದಷ್ಟು ಎಕ್ಸಾಂಪಲ್ಸ್ ನೋಡ್ತಾ ಹೋಗೋಣ. ನೀವು ಎಷ್ಟು ಎಕ್ಸಾಂಪಲ್ಸ್ನ ಕಲಿತೀರಾ ಅಷ್ಟು ನಿಮಗೆ ನೀಟಾಗಿ ಅರ್ಥ ಆಗ್ತಾ ಹೋಗುತ್ತೆ. ಒಂದು ಕ್ರಿಯೆ ಹೇಗೆ ನಡೆಯುತ್ತೆ ಅನ್ನೋದನ್ನು ತೋರಿಸುವುದು ಆಡ್ವರ್ಬ್ ಅಂತ ಹೇಳಿದೆ ನಾನು. ಆ ಹೇಗೆ, ಹೌ ಅನ್ನೋ ಕಾನ್ಸೆಪ್ಟ್ನ ಇಟ್ಕೊಂಡು ನಾವು ಒಂದಷ್ಟು ಎಕ್ಸಾಂಪಲ್ ನೋಡೋಣ. ಅದನ್ನು ನಾವು ಆಡ್ವರ್ಬ್ ಆಫ್ ಮ್ಯಾನರ್ ಅಂತೀವಿ. ಆಡ್ವರ್ಬ್ ಆಫ್ ಮ್ಯಾನರ್ ಅಂದರೆ ಹೌ, ಹೇಗೆ, ಕ್ರಿಯೆ ಹೇಗೆ ನಡೆಯುತ್ತೆ ಅಂತ ತೋರಿಸುವ ಪದ. ಇಟ್ ಟೆಲ್ಸ್ ಹೌ ಆ್ಯನ್ ಆ್ಯಕ್ಷನ್ ಹ್ಯಾಪನ್ಸ್. ಎಕ್ಸಾಂಪಲ್ ನೋಡಿ, ಶಿ ರನ್ಸ್ ಫಾಸ್ಟ್. ಅವಳು ವೇಗವಾಗಿ ಓಡ್ತಾಳೆ. ಇಲ್ಲಿ ವೇಗ, ಅವಳು ಹೇಗೆ ಓಡ್ತಾಳೆ ಅನ್ನೋದನ್ನು ಹೇಳುತ್ತೆ. ಸೊ ಫಾಸ್ಟ್ ಈಸ್ ದ ಆಡ್ವರ್ಬ್. ಫಾಸ್ಟ್ ಕ್ರಿಯಾ ವಿಶೇಷಣವಾಗಿದೆ. ಹಿ ಸ್ಪೀಕ್ಸ್ ಸಾಫ್ಟ್ಲಿ. ಅವನು ನಿಧಾನವಾಗಿ ಮಾತನಾಡ್ತಾನೆ. ಸಾಫ್ಟ್ಲಿ ಈಸ್ ದ ಆಡ್ವರ್ಬ್. ಸಾಫ್ಟ್ಲಿ ಕ್ರಿಯಾ ವಿಶೇಷಣವಾಗಿದೆ. ಶಿ ಡ್ಯಾನ್ಸಸ್ ಬ್ಯೂಟಿಫುಲಿ. ಅವಳು ಸುಂದರವಾಗಿ ಕುಣಿಯುತ್ತಾಳೆ. ಇಲ್ಲಿ ವರ್ಬ್ ಬಂದು ಡ್ಯಾನ್ಸಸ್. ಸೊ ವರ್ಬ್ನ ಡಿಸ್ಕ್ರೈಬ್ ಮಾಡುವ ಪದ ಇಲ್ಲಿ ಬ್ಯೂಟಿಫುಲಿ. ಆಡ್ವರ್ಬ್ ಈಸ್ ಬ್ಯೂಟಿಫುಲಿ. ಹಿ ವರ್ಕ್ಸ್ ಹಾರ್ಡ್. ಅವನು ಕಷ್ಟಪಟ್ಟು ಕೆಲಸ ಮಾಡ್ತಾನೆ. ವರ್ಬ್ ಈಸ್ ವರ್ಕ್ಸ್. ಆಡ್ವರ್ಬ್ ಬಂದು ಹಾರ್ಡ್, ಕಷ್ಟಪಟ್ಟು. ದ ಬೇಬಿ ಕ್ರೈಡ್ ಲೌಡ್ಲಿ. ಮಗು ಜೋರಾಗಿ ಅತ್ತಿತು. ವರ್ಬ್ ಈಸ್ ಕ್ರೈಡ್. ಆಡ್ವರ್ಬ್ ಈಸ್ ಲೌಡ್ಲಿ, ಜೋರಾಗಿ. ಶಿ ಸ್ಪೋಕ್ ಪೊಲೈಟ್ಲಿ. ಅವಳು ವಿನಯದಿಂದ ಮಾತನಾಡಿದ್ಲು. ವರ್ಬ್ ಈಸ್ ಸ್ಪೋಕ್. ಆಡ್ವರ್ಬ್ ಈಸ್ ಪೊಲೈಟ್ಲಿ. ಹಿ ಫಿನಿಶ್ಡ್ ದ ವರ್ಕ್ ಕ್ವಿಕ್ಲಿ. ಅವನ ಕೆಲಸವನ್ನು ಬೇಗ ಮುಗಿಸಿದನು. ವರ್ಬ್ ಫಿನಿಶ್ಡ್. ಆಡ್ವರ್ಬ್ ಕ್ವಿಕ್ಲಿ. ಹಾಗೆ ನಾನು ಹೇಳಿದೆ, ಆಡ್ವರ್ಬ್ ಅಂದರೆ ಒಂದು ಆ್ಯಕ್ಷನ್ ಯಾವಾಗ ಆಗುತ್ತೆ ಅನ್ನೋದನ್ನು ಕೂಡ ಹೇಳುತ್ತೆ ಅನ್ನೋದು. ಅದನ್ನು ನಾವು ಆಡ್ವರ್ಬ್ ಆಫ್ ಟೈಮ್ ಅಂತೀವಿ, ವೆನ್.
ಇದು ಕ್ರಿಯೆ ಯಾವಾಗ ನಡೆಯುತ್ತೆ ಎನ್ನುವುದನ್ನು ತೋರಿಸ್ತದೆ. ಇಟ್ ಟೆಲ್ಸ್ ವೆನ್ ಸಮಥಿಂಗ್ ಹ್ಯಾಪನ್ಸ್. ಎಕ್ಸಾಂಪಲ್, ಐ ವಿಲ್ ಕಾಲ್ ಯು ಟುಮಾರೋ. ನಾನು ನಾಳೆ ನಿಮಗೆ ಕರೆ ಮಾಡ್ತೀನಿ. ಇಲ್ಲಿ ಯಾವಾಗ ಅನ್ನೋದಕ್ಕೆ ಆನ್ಸರ್ ಇಸ್ ಟುಮಾರೋ ಅಲ್ವಾ. ಸೊ ಟುಮಾರೋ ಇಸ್ ದ ಅಡ್ವರ್ಬ್. ಟುಮಾರೋ ಕ್ರಿಯಾ ವಿಶೇಷಣವಾಗಿದೆ. ಶಿ ಕೇಮ್ ಎಸ್ಟರ್ಡೇ. ಅವಳು ನಿನ್ನೆ ಬಂದಳು. ಇಲ್ಲಿ ಯಾವಾಗ, ನಿನ್ನೆ. ಎಸ್ಟರ್ಡೇ. ಎಸ್ಟರ್ಡೇ ಇಸ್ ದ ಅಡ್ವರ್ಬ್. ಎಸ್ಟರ್ಡೇ ಕ್ರಿಯಾ ವಿಶೇಷಣವಾಗಿದೆ. ಐ ಮೆಟ್ ಹಿಮ್ ಎಸ್ಟರ್ಡೇ. ನಾನು ಅವನನ್ನು ನಿನ್ನೆ ಭೇಟಿಯಾದೆ. ವರ್ಬ್ ಬಂದು ಮೆಟ್. ಆ ವರ್ಬ್ ಯಾವಾಗ ನಡೀತು, ಎಸ್ಟರ್ಡೇ. ಸೊ ಅಡ್ವರ್ಬ್ ಈಸ್ ಎಸ್ಟರ್ಡೇ. ಶಿ ವಿಲ್ ಕಮ್ ಸೂನ್. ಅವಳು ಬೇಗ ಬರ್ತಾಳೆ. ಇಲ್ಲಿ ವರ್ಬ್ ಬಂದು ಕಮ್, ಅಡ್ವರ್ಬ್ ಬಂದು ಸೂನ್ ಅಂದರೆ ಬೇಗ. ದೇ ಆರ್ ಲೀವಿಂಗ್ ನೌ. ಅವರು ಈಗ ಹೋಗುತ್ತಿದ್ದಾರೆ. ವರ್ಬ್ ಈಸ್ ಲೀವಿಂಗ್, ಅಡ್ವರ್ಬ್ ಈಸ್ ನೌ. ಒಂದು ಕ್ರಿಯೆ ಎಲ್ಲಿ ನಡೆಯುತ್ತೆ ಅಂತ ತೋರಿಸುವ ಪದ ಕೂಡ ಅಡ್ವರ್ಬ್ ಅಂತ ಹೇಳಿದೆ ಆಲ್ರೆಡಿ. ಅದನ್ನು ನಾವು ಅಡ್ವರ್ಬ್ ಆಫ್ ಪ್ಲೇಸ್ ಅಂತ ಹೇಳ್ತೀವಿ. ವೇರ್. ಇದು ಕ್ರಿಯೆ ಎಲ್ಲಿ ನಡೆಯುತ್ತದೆ ಎನ್ನುವುದನ್ನು ತೋರಿಸ್ತದೆ. ಇಟ್ ಟೆಲ್ಸ್ ವೇರ್ ಸಮಥಿಂಗ್ ಹ್ಯಾಪನ್ಸ್. ಲುಕ್ ಎಟ್ ದ ಎಕ್ಸಾಂಪಲ್. ಹಿ ಲುಕ್ ಔಟ್ಸೈಡ್. ಅವನು ಹೊರಗೆ ನೋಡಿದನು. ಇಲ್ಲಿ ನೋಡಿದನು ಅನ್ನೋದು ವರ್ಬ್. ಎಲ್ಲಿ ನೋಡಿದನು, ವೇರ್, ಔಟ್ಸೈಡ್. ಔಟ್ಸೈಡ್ ಅನ್ನೋದು ಅಡ್ವರ್ಬ್. ಔಟ್ಸೈಡ್ ಕ್ರಿಯಾ ವಿಶೇಷಣವಾಗಿದೆ. ದ ಚಿಲ್ಡ್ರನ್ ಆರ್ ಪ್ಲೇಯಿಂಗ್ ಹಿಯರ್. ಮಕ್ಕಳು ಇಲ್ಲಿ ಆಡುತ್ತಿದ್ದಾರೆ. ವರ್ಬ್ ಬಂದು ಪ್ಲೇಯಿಂಗ್. ಸೊ ಆ ವರ್ಬ್ ಎಲ್ಲಿ ನಡೀತಾ ಇದೆ, ಹಿಯರ್. ಇಲ್ಲಿ ಅನ್ನೋದು ಅಡ್ವರ್ಬ್. ಹಿಯರ್ ಇಸ್ ದ ಅಡ್ವರ್ಬ್. ಹಿ ಲುಕ್ ಎವ್ರಿವೇರ್. ಅವನು ಎಲ್ಲೆಡೆ ನೋಡಿದನು. ವರ್ಬ್ ಈಸ್ ಲುಕ್, ಅಡ್ವರ್ಬ್ ಬಂದು ಎವ್ರಿವೇರ್. ಕಮ್ ಹಿಯರ್. ಇಲ್ಲಿ ಬಾ. ವರ್ಬ್ ಈಸ್ ಕಮ್, ಅಡ್ವರ್ಬ್ ಈಸ್ ಹಿಯರ್. ಒಂದು ಕ್ರಿಯೆ ಎಷ್ಟು ಬಾರಿ ನಡೆಯುತ್ತೆ ಅಂತ ಹೇಳುವ ಪದ ಕೂಡ ಅಡ್ವರ್ಬ್ ಅಂತ ಹೇಳಿದೆ ನಾನು. ಸೊ ಹೌ ಆಫನ್ ಅಂದರೆ ಎಷ್ಟು ಸಲ ನಡೆಯುತ್ತೆ, ಎಷ್ಟು ಬಾರಿ ನಡೆಯುತ್ತದೆ. ಅದನ್ನು ನಾವು ಅಡ್ವರ್ಬ್ ಆಫ್ ಫ್ರೀಕ್ವೆನ್ಸಿ ಅಂತ ಹೇಳ್ತೀವಿ. ಇಟ್ ಟೆಲ್ಸ್ ಹೌ ಆಫನ್ ಸಮಥಿಂಗ್ ಹ್ಯಾಪನ್ಸ್. ಹೌ ಆಫನ್ ಅನ್ನೋ ಪದಗಳು ಆಲ್ವೇಸ್ ಯಾವಾಗಲೂ, ಆಫನ್ ಆಗಾಗ, ಸಮ್ಟೈಮ್ಸ್ ಕೆಲವೊಮ್ಮೆ, ನೆವರ್ ಎಂದಿಗೂ ಇಲ್ಲ, ಈ ರೀತಿಯ ಪದಗಳು ಕೂಡ ಅಡ್ವರ್ಬ್. ಶಿ ಆಲ್ವೇಸ್ ವೇಕ್ಸ್ ಅಪ್ ಅರ್ಲಿ. ಅವಳು ಯಾವಾಗಲೂ ಬೇಗ ಎದ್ದೇಳುತ್ತಾಳೆ. ಸೊ ಆಲ್ವೇಸ್ ಇಸ್ ದ ಅಡ್ವರ್ಬ್. ಆಲ್ವೇಸ್ ಕ್ರಿಯಾ ವಿಶೇಷಣ. ಶಿ ಆಲ್ವೇಸ್ ಸ್ಮೈಲ್ಸ್. ಅವಳು ಯಾವಾಗಲೂ ನಗುತ್ತಾಳೆ. ಇಲ್ಲಿ ವರ್ಬ್ ಬಂದು ಸ್ಮೈಲ್ಸ್, ಅಡ್ವರ್ಬ್ ಬಂದು ಆಲ್ವೇಸ್. ಐ ಆಫನ್ ರೀಡ್ ಬುಕ್ಸ್. ನಾನು ಆಗಾಗ ಪುಸ್ತಕ ಓದುತ್ತೇನೆ. ವರ್ಬ್ ಬಂದು ರೀಡ್, ಅಡ್ವರ್ಬ್ ಬಂದು ಆಫನ್. ಹಿ ನೆವರ್ ಲೈಸ್. ಅವನು ಎಂದಿಗೂ ಸುಳ್ಳು ಹೇಳುವುದಿಲ್ಲ. ವರ್ಬ್ ಬಂದು ಲೈಸ್, ಅಡ್ವರ್ಬ್ ಬಂದು ನೆವರ್. ವಿ ಸಮ್ಟೈಮ್ಸ್ ವಾಚ್ ಮೂವೀಸ್. ನಾವು ಕೆಲವೊಮ್ಮೆ ಸಿನಿಮಾಗಳನ್ನು ನೋಡುತ್ತೇವೆ. ವರ್ಬ್ ಬಂದು ವಾಚ್, ಅಡ್ವರ್ಬ್ ಈಸ್ ಸಮ್ಟೈಮ್ಸ್ ಕೆಲವೊಮ್ಮೆ. ಸೊ ವಾಟ್ ಈಸ್ ಅಡ್ವರ್ಬ್ ಅಂದರೆ ಅಡ್ವರ್ಬ್ ಡಿಸ್ಕ್ರೈಬ್ಸ್ ವರ್ಬ್, ಅಡ್ಜೆಕ್ಟಿವ್ ಆರ್ ಅನದರ್ ಅಡ್ವರ್ಬ್. ಕ್ರಿಯಾ ವಿಶೇಷಣ ಅಂದರೆ ಒಂದು ಕ್ರಿಯಾಪದನ ಕೂಡ ಅದು ಡಿಸ್ಕ್ರೈಬ್ ಮಾಡ್ಬೋದು, ವಿಶೇಷಣವನ್ನು ಕೂಡ ಡಿಸ್ಕ್ರೈಬ್ ಮಾಡ್ಬೋದು, ಅಥವಾ ಮತ್ತೊಂದು ಕ್ರಿಯಾ ವಿಶೇಷಣವನ್ನು ಕೂಡ ಅದು ಡಿಸ್ಕ್ರೈಬ್ ಮಾಡ್ಬೋದು. ಇಂಥ ಪದಗಳನ್ನೇ ನಾವು ಅಡ್ವರ್ಬ್ ಅಂತ ಹೇಳ್ತೀವಿ. ಬಹುತೇಕ ಕ್ರಿಯಾ ವಿಶೇಷಣಗಳು ಅಂದರೆ ಅಡ್ವರ್ಬ್ಸ್ಗಳು ಯಲ್ಲಿ ಎಂಡ್ ಆಗುತ್ತೆ. ಅಂದರೆ ಸ್ಲೋಲಿ, ಕ್ವಿಕ್ಲಿ, ಹ್ಯಾಪಿಲಿ ಈ ಥರ ಎಂಡಲ್ಲಿ ಬಂದರೆ ಅದು ಅಡ್ವರ್ಬ್ ಆಗಿರುತ್ತೆ. ಓಕೆ, ನಾನು ನಿಮ್ಗೊಂದು ಕೆಲವು ಆ್ಯಕ್ಟಿವಿಟಿ ಕೊಡ್ತೀನಿ, 3 ಕ್ವೆಶನ್ಸ್ ಕೊಡ್ತೀನಿ. ಅದರಲ್ಲಿ ಅಡ್ವರ್ಬ್ ಯಾವುದಂತ ನೀವು ಫೈಂಡ್ ಮಾಡಿ ನನ್ನ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಹಾಕಿ ತಿಳಿಸಬೇಕು. ಹಿ ಡ್ರೈವ್ಸ್ ಕೇರ್ಫುಲಿ. ಅವನು ಜಾಗ್ರತೆಯಿಂದ ವಾಹನ ಓಡಿಸುತ್ತಾನೆ. ಸೆಕೆಂಡ್ ಒನ್, ಶಿ ಸಿಂಗ್ಸ್ ಬ್ಯೂಟಿಫುಲಿ. ಅವಳು ಸುಂದರವಾಗಿ ಹಾಡುತ್ತಾಳೆ. ಥರ್ಡ್ ಒನ್, ದೇ ಕೇಮ್ ಅರ್ಲಿ. ಅವರು ಬೇಗ ಬಂದರು. ಈ 3ರಲ್ಲಿ ಯಾವುದೆಲ್ಲ ಅಡ್ವರ್ಬ್ಸ್ ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಹಾಕಿ ತಿಳಿಸಿ. ಗೈಸ್, ಪ್ಲೀಸ್ ಪ್ರಾಕ್ಟೀಸ್ ಡೈಲಿ ಟು ಇಂಪ್ರೂವ್ ಯುವರ್ ಇಂಗ್ಲೀಷ್ ಗ್ರಾಮರ್. ಓಕೆ, ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್ ಎಲ್ರಿಗೂ ಶೇರ್ ಮಾಡಿ. ಆಲ್ರೆಡಿ ನಾವು 6 ಡೇಸ್ ಆಫ್ ಗ್ರಾಮರ್ ಕ್ಲಾಸಸ್ ಫಿನಿಷ್ ಮಾಡಿದ್ದೀವಿ. 7th ಡೇ ಗ್ರಾಮರ್ ಟಾಪಿಕಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಬಾಯ್.